ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಚಿನ್ನ ಖರೀದಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಆದರೆ ಮನೆಯಲ್ಲಿ ಎಷ್ಟು ಪ್ರಮಾಣದ ಚಿನ್ನವನ್ನು ಇಡ್ಬೋದು? ಈ ಬಗ್ಗೆ IT ಇಲಾಖೆಯ ನಿಯಮ ಏನು? ಈ ಬಗ್ಗೆ ತಿಳಿಯೋದಕ್ಕೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ಭಾರತದಲ್ಲಿ ಯಾವುದೇ ರಶೀದಿಗಳಿಲ್ಲದೆ ಮನೆಯಲ್ಲಿ ಚಿನ್ನವನ್ನು ಇಟ್ಕೊಳ್ಳೋದಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ನಿಯಮ ಇದೆ. ನೀವು ಈ ನಿಯಮಗಳನ್ನು ಪಾಲಿಸಲು ವಿಫಲವಾದರೆ, ವಿಶೇಷವಾಗಿ ನೀವು ನಿಗದಿತ ಮಿತಿಯನ್ನು ಮೀರಿ ಚಿನ್ನವನ್ನು ಹೊಂದಿದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಬೋದು. ಹಾಗಿದ್ರೆ ಮನೆಯಲ್ಲಿ ಚಿನ್ನ ಇಟ್ಕೊಳ್ಳೋದಕ್ಕೆ ಸಂಬಂಧಿಸಿದ ನಿಯಮ ಏನು? ಬಿಲ್ ಇಲ್ಲದೆ ಎಷ್ಟು ಚಿನ್ನ ಹೊಂದಬಹುದು? ಕೇಂದ್ರ ನೇರ ತೆರಿಗೆ ಮಂಡಳಿ ಭಾರತದಲ್ಲಿ ಚಿನ್ನ ಹೊಂದಲು ನಿರ್ದಿಷ್ಟ ಮಿತಿಯನ್ನು ನಿಗದಿಪಡಿಸಿದೆ. ಈ ನಿರ್ದಿಷ್ಟ ಮಿತಿಯೊಳಗೆ ಮಾತ್ರ ಮನೆಯಲ್ಲಿ ಚಿನ್ನವನ್ನು ಇಡಲು ಅನುಮತಿ ಇದೆ. ಈ ನಿಯಮದ ಪ್ರಕಾರ ವಿವಾಹಿತ ಮಹಿಳೆಗೆ 500 ಗ್ರಾಂ ಚಿನ್ನ ಹೊಂದಲಿಕ್ಕೆ ಅವಕಾಶ ಇದೆ. ಈ ಮಿತಿಯನ್ನು ಮೀರಿ ಚಿನ್ನ ಹೊಂದಿರುವುದು ಕಾನೂನು ಬಾಹಿರ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಆದರೆ ಮಹಿಳೆ ಅವಿವಾಹಿತ ಆಗಿದ್ದರೆ ಕೇವಲ 250 ಗ್ರಾಂ ಚಿನ್ನ ಹೊಂದಲು ಅವಕಾಶ ಇದೆ. ಪುರುಷರ ವಿಷಯದಲ್ಲಿ ಚಿನ್ನ ಹೊಂದಲು ಅನುಮತಿಸಲಾದ ಮಿತಿ ಸ್ವಲ್ಪ ಕಡಿಮೆ. ನಿಯಮದ ಪ್ರಕಾರ ಪ್ರತಿಯೊಬ್ಬ ಪುರುಷನು 100 ಗ್ರಾಂ ಚಿನ್ನವನ್ನು ಮಾತ್ರ ಹೊಂದಬಹುದು ಎನ್ನುವ ಕಂಡೀಷನ್ ಇದೆ. ಇನ್ನು ಚಿನ್ನದ ನಾಣ್ಯ, ಬಾರ್ ಅಥವಾ ಬಿಸ್ಕತ್ಗಳು ಎಷ್ಟು? CBDT ನಿಯಮವು ಚಿನ್ನದ ಆಭರಣಗಳಿಗೆ ಮಾತ್ರ ಅನ್ವಯವಾಗುತ್ತೆ. ನಿಮ್ಮ ಬಳಿ ಚಿನ್ನದ ನಾಣ್ಯ, ಬಾರ್ ಅಥವಾ ಬಿಸ್ಕತ್ಗಳಿದ್ರೆ ಈ ನಿರ್ದಿಷ್ಟ ನಿಯಮ ಅನ್ವಯವಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಆ ನಾಣ್ಯ ಅಥವಾ ಬಾರ್ಗಳಿಗೆ ವ್ಯಾಲಿಡ್ ಆಗಿರುವ ಮೂಲ ಬಿಲ್ ಅಥವಾ ರಶೀದಿಯನ್ನು ಹೊಂದಿರಬೇಕು. ಇನ್ನು ಬಿಲ್ ನೋಡಲು ವಿಫಲವಾದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಬಹುದು. ಮನೆಯಲ್ಲಿ ಎಷ್ಟು ಕೆಜಿ ಚಿನ್ನ ಇಟ್ಕೋಬಹುದು? ನಿಮ್ಮ ಘೋಷಿತ ಆದಾಯದಿಂದ ನೀವು ಚಿನ್ನವನ್ನು ಖರೀದಿ ಮಾಡಿದರೆ ಮತ್ತು ಅದಕ್ಕೆ ಇನ್ವಾಯ್ಸ್ ಅಥವಾ ಬಿಲ್ ಹೊಂದಿದ್ರೆ ನೀವು 1 ಕೆಜಿ ಚಿನ್ನವನ್ನು ಇಟ್ಕೋಬಹುದು. ನಿಮ್ಮಲ್ಲಿರುವ ಚಿನ್ನವನ್ನು ಕಾನೂನುಬದ್ಧ ಮಾರ್ಗದಿಂದ ಗಳಿಸಿದ್ರೆ ನೀವು ಹೆದರಬೇಕಾಗಿಲ್ಲ. ಅದಕ್ಕೆ ಬೇಕಾದ ದಾಖಲೆ ನಿಮ್ಮಲ್ಲಿದ್ದರೆ ಬೇಕಾದಷ್ಟು ಚಿನ್ನವನ್ನು ಇಟ್ಕೋಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್